ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಮುಂಜಾನೆ ರೈಲು ಹಳಿ ಮೇಲೆ ಬಂಡೆ ಕುಸಿತ ಆಗಿದೆ. ಬೆಳಗಿನ ಜಾವ 4 ಗಂಟೆಗೆ ಕುಸಿದಂತಹ ಬಂಡೆ ಇದು. 5 ಗಂಟೆಗಳ ಕಾರ್ಯಾಚರಣೆ ಬಳಿಕ ತೆರವನ್ನು ಮಾಡಿದ್ದಾರೆ. ಕಡಗರವಳ್ಳಿಯಲ್ಲಿ ರೈಲ್ವೆ ಹಳಿ ಮೇಲೆ ಕುಸಿತ ಆಗಿದೆ. ನೋಡಿ, ಈ ಸಕಲೇಶಪುರ ಆ ಭಾಗದಲ್ಲಿ ಘಾಟ್ ಸೆಕ್ಷನ್ ಏನು ಬರುತ್ತೆ, ಯಾವಾಗ ಯಾವ ಕಡೆಯಿಂದ ಬಂಡೆಗಲ್ಲುಗಳು ಮಣ್ಣು ಕುಸಿತ ಆಗುತ್ತೋ ಗೊತ್ತಾಗಲ್ಲ. ಬೆಳಗಿನ ಜಾವ 4 ಗಂಟೆಗೆ ಆಗಿರೋದು. ಅದಾದಮೇಲೆ 5 ಗಂಟೆ ಕಾರ್ಯಾಚರಣೆ ತೆರವು ಮಾಡಿದ್ರು. ಸಂಚಾರ ಮತ್ತೆ ಪುನರಾರಂಭ ಆಗಿದೆ. ಬೆಂಗಳೂರು ಹಾಗೆ ಮಂಗಳೂರು ಸಂಚಾರ ಮತ್ತೆ ಈಗ ಆರಂಭವನ್ನು ಮಾಡಿದ್ದಾರೆ. ಆತಂಕ ಸಿಕ್ಕಾಪಟ್ಟೆ ಇತ್ತು ಪ್ರಯಾಣಿಕರಲ್ಲಿ, ಎಲ್ಲ ಸ್ಟಕ್ ಆಗಿಬಿಟ್ಟಿತ್ತು. ಯಾವುದು ಟ್ರೈನ್ ಹೋಗಲಿಕ್ಕೆ ಅವಕಾಶಗಳು ಕೂಡ ಇರಲಿಲ್ಲ. ರೈಲ್ವೆ ಹಳಿ ಮೇಲೆ ಆ ದೊಡ್ಡ ಬಂಡೆ ಬಿದ್ದಿರೋದು ನೋಡ್ತಾ ಇದ್ದೀವಿ. ಬೃಹತ್ತಾಗಿರುವಂಥ ಬಂಡೇರಿ ಇದು. ಸುಮಾರು ಒಂದು 50 ಮೀಟರ್ ವ್ಯಾಪ್ತಿಯನ್ನು ಇದು ಆಹ್ವಾನಿಸ್ಬಿಟ್ಟಿದೆ. ಅಂದರೆ ಆಪೋಷನ್ ತೆಗೆದುಕೊಂಡ್ಬಿಟ್ಟಿದೆ. ನೋಡಿ, ಬಂಡೆಗಲ್ಲುಗಳು ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ಬಂಡೆಗಲ್ಲು ಅಂತೂ ಅಲ್ವೇ ಅಲ್ಲ. ಇಡೀ ಆ ರೈಲ್ವೆ ಹಳಿಯನ್ನು, ಅದೇನು ಆ ಸುತ್ತಳತೆ ಇರುತ್ತೆ ಅದೆಲ್ಲವನ್ನೂ ಕೂಡ ಇದು ಆವರಿಸ್ಕೊಂಡ್ಬಿಟ್ಟಿದೆ. ಅವಕಾಶನೇ ಇರೋದಿಲ್ಲ. ಅದು ಸ್ಥಳೀಯರ ಗಮನಕ್ಕೆ ಬಂದಿದೆ ಅಲ್ಲಿ. ಅದಾದಮೇಲೆ ಅವರು ರೈಲ್ವೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಇಲ್ಲದೇ ಇದ್ದರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಹಾಗೆ ಟ್ರೈನ್ ಏನಾದರೂ ವಿಚಾರ ಗೊತ್ತಿಲ್ಲದೆ ಅದು ಮೂವ್ ಆಗಿತ್ತು ಅಂತ ಹೇಳಿದರೆ, ಅಥವಾ ಟ್ರೈನ್ ಹೋಗುವಾಗ ಏನಾದರೂ ಈ ಬಂಡೆ ಜಾರಿ ಬಿದ್ದಿದ್ರೆ ಸಾವು ನೋವು ಆಗುವಂತಹ ಸಾಧ್ಯತೆಗಳಿತ್ತು. ರೈಲ್ವೆ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲಿ ಈ ಥರದ ಪ್ರದೇಶಗಳಿದಾವೋ, ಕಡಿದಾದ ಬೆಟ್ಟಗುಡ್ಡಗಳಿದಾವೋ, ಕಲ್ಲು ಬಂಡೆಗಳಿದಾವೋ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಹೊಸ ದಾಖಲೆಯನ್ನು ಬರೀತಾ ಇದೆ KRS ಡ್ಯಾಮ್. ಬಹಳ ಖುಷಿ ಆಗ್ತಾ ಇದೆ. ಈಗ 45 ವರ್ಷಗಳ ಬಳಿಕ ಜೂನ್ನಲ್ಲೇ ಭರ್ತಿಯಾಗುವ ಸಾಧ್ಯತೆಗಳಿದ್ದಾವೆ. ನೋಡಿ, ಜೂನ್ನಲ್ಲೇ ಭರ್ತಿಯಾಗುವ ಈ ಹಿಂದೆ ಅಂತಹ ಸಂದರ್ಭ ಬಂದಿಲ್ಲ ಯಾವತ್ತೂ ಕೂಡ. 45 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ KRS ಡ್ಯಾಮ್ ಭರ್ತಿ ಆಗುತ್ತಾ ಇದೆ. ಆಗಬೇಕು, ಅದು ನಮ್ಮ ಬಯಕೆ. ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ. ಈಗಾಗಲೇ 118.60 ಅಡಿ ತಲುಪಿದೆ. ಡ್ಯಾಮ್ ಮಟ್ಟ 124 ಇದೆ. ಒಟ್ಟು ಜಲಾಶಯದ ನೀರಿನ ಮಟ್ಟ 118 ಇದೆ. ಇನ್ನೊಂದು 6-7 ಅಡಿಗಳಷ್ಟು 6 ಬಾಕಿ ಇದೆ. ಹಾಗಾಗಿ ಇನ್ನೊಂದು ವಾರ ಅಥವಾ 2-3 ದಿನದಲ್ಲಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಓವರಾಲ್ ನೋಡೋದಾದರೆ KRS ಡ್ಯಾಮ್ ನೀರಿನ ಮಟ್ಟ ಒಳಹರಿವು 18,387 ಕ್ಯೂಸೆಕ್ಸ್ ಇದೆ. ಹೊರಹರಿವು 1,343 ಕ್ಯೂಸೆಕ್ಸ್ ಇದೆ. ಡ್ಯಾಮ್ ನೀರಿನ ಮಟ್ಟ ಸದ್ಯಕ್ಕೆ 118.60 ಇದೆ. ಡ್ಯಾಮ್ನ ಗರಿಷ್ಠ ಮಟ್ಟ 124.80 ಇದೆ. ಡ್ಯಾಮ್ನ ನೀರಿನ ಸಂಗ್ರಹ 41.301 TMC ಇದೆ. ಈಗ 39ಕ್ಕೆ ಬಂದಿದೆ. ಕೇರಳದ ವಯನಾಡ್ನಲ್ಲಿ ಹೆಚ್ಚಾದ ವರ್ಣಾರ್ಭಟ. ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣ ಕೂಡ ಏರಿಕೆಯಾಗಿದೆ. HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಡ್ಯಾಮ್ ಇದು. ಕಬಿನಿ ಕೂಡ ಅಷ್ಟೇ. ಕಾವೇರಿ ಹೇಗೋ ಕಬಿನಿ ಕೂಡ ಅದೇ ರೀತಿ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ಯಾಕೆಂದರೆ ಜಮೀನುಗಳಿಗೆ ನೀರು ನುಗ್ಗುತ್ತೆ, ಸಹಜವಾಗಿ ಗ್ರಾಮಗಳು ಮುಳುಗಡೆ ಆಗುತ್ತೆ, ಅನಾಹುತಗಳಾಗಿ ಆಗುತ್ತೆ. ಆದರೆ ಖುಷಿ ರೈತರಲ್ಲೂ ಕೂಡ ಇದೆ, ಜೊತೆಗೆ ಬೆಂಗಳೂರಿಗೂ ಕೂಡ. ಯಾಕಂದರೆ ಭವಿಷ್ಯ ಚಿಂತೆ ಆಗಿತ್ತು ಬೆಂಗಳೂರಿಗರಿಗೆ, ಕುಡಿಯೋ ನೀರಿನ ಪರಿಸ್ಥಿತಿ ಹೆಂಗೆ KRS ಡ್ಯಾಮ್ ಭರ್ತಿ ಆಗದೇ ಇದ್ರಿ ಅಂಥೇಳಿ. ಈಗ ಮೈ ದುಂಬಿ ಹರಿತಾ ಇದೆ ಕಾವೇರಿ. ಯಾಕೆಂದರೆ ಕೇರಳ, ವಯನಾಡ್ ಆ ಭಾಗದಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆ. ಕಬಿನಿ ಡ್ಯಾಮ್ ಗರಿಷ್ಠ ನೀರಿನ ಮಟ್ಟ 2,284 ಅಡಿ ಇದೆ. ಇಂದಿನ ನೀರಿನ ಮಟ್ಟ 2,777.79 ಅಡಿ ಇದೆ. ಕಬಿನಿ ಒಳಹರಿವು 13,024 ಕ್ಯೂಸೆಕ್ಸು, ಹೊರಹರಿವು 12,000 ಕ್ಯೂಸೆಕ್ಸ್ ಇದೆ. ಡ್ಯಾಮ್ ನೀರಿನ ಒಂದು ಪ್ರಮಾಣ ಏನಿದೆ, ಗರಿಷ್ಠ ಪ್ರಮಾಣ 19 TMC ಹಿಡಿಯುತ್ತೆ. ಇಂದಿಂದು 15 ಇದೆ. ಇನ್ನೊಂದು 4 ಅಡಿ ಮಾತ್ರ ಬಾಕಿ ಇದೆ ಡ್ಯಾಮ್ ತುಂಬಲಿಕ್ಕೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪುನೀತ್, KRSಗೆ ಜೀವಕಳೆ ಬಂದಾಗಿದೆ, ದಾಖಲೆ ನಿರ್ಮಾಣಕ್ಕೆ ಸಿದ್ಧ ಆಗ್ತಾ ಇದೆ. ರೈತರಿಗೆ ಯಾವ ರೀತಿ ಖುಷಿ ಇದೆ? ಬೆಂಗಳೂರಿಗೆ ಕುಡಿಯೋ ನೀರಿನ ಬವಣೆ ಹೇಗ್ತಿರುತ್ತೆ? ಓವರಾಲ್ ನೋಡೋದಾದ್ರೆ ಕಾವೇರಿ ಸದ್ಯಕ್ಕೆ ಹೇಗೆ ಭೋರ್ಗರಿತಾ ಇದ್ದಾಳೆ? ಪ್ರಭು, ಈಗ ಕೇರಳದ ವಯನಾಡಿನಲ್ಲಿ ಮಳೆ ಏನ್ ಜೋರಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ಭರ್ತಿ ಆಗ್ತಾ ಇರತಕ್ಕಂಥದ್ದು, ಜೊತೆಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೊರಹರಿವನ್ನು ಕೂಡ ಹೆಚ್ಚು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ HD ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿರುವಂತಹ ಜಲಾಶಯದಿಂದ ಈಗ ಏನು ನದಿಗೆ ನೀರನ್ನ ಹರಿಬಿಡಲಾಗಿದೆ. ಇದರಿಂದಾಗಿ
ಕಪಿಲಾ ನದಿ ಈಗ ಮೈದುಂಬಿ ಹರಿತಾ ಇರತಕ್ಕಂಥದ್ದು, ಜೊತೆಗೆ ನಂಜನಗೂಡು ಭಾಗ ಇರ್ಬೋದು, ಜೊತೆಗೆ ನರಸೀಪುರ ಭಾಗ ಇರ್ಬೋದು, ಈ ಭಾಗದಲ್ಲಿ ಹೆಚ್ಚಿನದಾಗಿ ಏನು ನದಿಗೆ ನೀರನ್ನ ಹರಿಬಿಡ್ಲಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ತಗ್ಗು ಪ್ರದೇಶಗಳಿಗೆ ನೀರು ಕೂಡ ನುಗ್ತಾ ಇರತಕ್ಕಂಥದ್ದು. ಒಂದು ಕಡೆ ಇಡೀ ರಾಜ್ಯದಲ್ಲಿ ಮೊದಲು ಭರ್ತಿ ಆಗ್ತಕ್ಕಂಥ ಒಂದು ಜಲಾಶಯ ಅಂತ ಹೇಳಿ ಖ್ಯಾತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಜಲಾಶಯ ಕಬಿನಿ ಜಲಾಶಯ. ಹೀಗಾಗಿ ರೈತರಲ್ಲಿ ಒಂದು ರೀತಿ ಸಂತಸ ಮನ ಮಾಡಿದೆ ಅಂತಾನೂ ಕೂಡ ಹೇಳ್ಬೋದು. ಆದ್ರೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳೆದಿರ್ತಕ್ಕಂಥ ಬೆಳೆಗಳು ನದಿ ಪಾತ್ರದಲ್ಲಿ ಸಾಕಷ್ಟು ಜಲಾವೃತವಾಗಿರ್ತಕ್ಕಂಥದ್ದು. ಇದು ಒಂದು ರೀತಿ ರೈತರನ್ನ ಸಂಕಷ್ಟಕ್ಕೆ ದೂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ನರಸೀಪುರದ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನದ ಬಳಿ ಕಾವೇರಿ ನದಿಯನ್ನ ಸೇರುವಂತಹ ಕಪಿಲಾ ನದಿ ಏನಿದೆ, ಸಂಗಮವಾಗುವಂತಹ ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಈಗ ನೀರಿನ ಪ್ರಮಾಣವು ಕೂಡ ಹೆಚ್ಚಿನದಾಗಿರ್ತಕ್ಕಂಥದ್ದು. ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಮೆಟ್ಟಿಲುಗಳೇನಿದ್ದಾವೆ ಇವೆಲ್ಲವೂ ಕೂಡ ಮುಳುಗಡೆ ಆಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಸಂತಸವನ್ನ ಉಂಟು ಮಾಡಿರ್ತಕ್ಕಂಥ ಒಂದು ಜಲಾಶಯ ಏನು ಮೈದುಂಬಿ ಹರಿತಾ ಇರತಕ್ಕಂಥ ಒಂದು ನೀರಿನ ಒಂದು ಚಿತ್ರಣ. ಮತ್ತೊಂದು ಕಡೆ ಬಹಳ ಆತಂಕಕಾರಿಯಾದಂತಹ ವಿಚಾರ ಅಂತ ಹೇಳಿದ್ರೆ ಕಬಿನಿ ಜಲಾಶಯ ಬಿರುಕು ಬಿಟ್ಟಿರ್ತಕ್ಕಂಥ ಸ್ಥಳಗಳಲ್ಲಿ ಆ ನೀರು ಸೋರಿಕೆ ಆಗ್ತಾ ಇರತಕ್ಕಂಥದ್ದು. ಹೀಗಾಗಿ ಅಣೆಕಟ್ಟೆ ಅಪಾಯದಲ್ಲಿದೆ ಅಂತ ಅನ್ನೋ ಒಂದು ಆತಂಕ ಕೂಡ ಈಗ ಮೈಸೂರು ಭಾಗದ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಮೊದಲು ಭರ್ತಿ ಆಗ್ತಕ್ಕಂಥ ಒಂದು ಜಲಾಶಯ, ಜೊತೆಗೆ ತಮಿಳುನಾಡಿಗೆ ಏನು ಕಾವೇರಿ ನೀರಿನ ಪಾಲನ್ನ ಕೊಡಬೇಕಾಗಿದೆ, ಅದರಲ್ಲಿ ಸಾಕಷ್ಟು ಪ್ರಮಾಣದ ನೀರನ್ನ ಕಬಿನಿ ಜಲಾಶಯದಿಂದ ಕೊಡ್ತಕ್ಕಂಥದ್ದು. ಹೀಗಾಗಿ ಇದೆಲ್ಲದಕ್ಕೂ ಕೂಡ ತೊಡಕುಂಟಾಗುವಂತಹ ಒಂದು ಸ್ಥಿತಿ ನಿರ್ಮಾಣವಾಗುತ್ತೇನೋ ಅನ್ನೋ ಒಂದು ಆತಂಕ ಈಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕಬಿನಿ ಜಲಾಶಯದ ಅಣೆಕಟ್ಟೆ ಏನಿದೆ, ಈ ಒಂದು ಅಣೆಕಟ್ಟೆ ಸೋರಿಕೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ. ಆದ್ರೆ ಬಹಳ ಪ್ರಮುಖವಾಗಿ ಈಗ ಕಬಿನಿ ಜಲಾಶಯ ಭರ್ತಿಯಾಗಿದೆ, ಮೈದುಂಬಿ ಕಬಿಲೆ ಹರಿತಾ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಅಸಂತಸವಾಗಿದ್ದಾರೆ. ಒಂದು ಕಡೆ ಕುಡಿಯುವ ನೀರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗುವುದಿಲ್ಲ, ಜನಜಾನುವಾರುಗಳು ಯಾವುದೇ ರೀತಿಯಾದಂತಹ ಆತಂಕವಿಲ್ಲದೆ ಇರಬಹುದು ಅಂತ ಅನ್ನೋ ಒಂದು ವಾತಾವರಣ ನಿರ್ಮಾಣವಾಗ್ತಿತ್ತು. ಅದರ ನಡುವೆ ಈಗ ಕಬಿನಿ ಜಲಾಶಯ ಸೋರಿಕೆ ಆಗ್ತಾ ಇರತಕ್ಕಂಥ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಸಂತೋಷ್, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.